ಇದುವರೆಗೆ ತಮ್ಮ ಅನುಭವ ಹಾಗೂ ತಮ್ಮೆಲ್ಲರಲ್ಲಿ ನನ್ನ ಆನಂದ ವಿಶೇಷವಾಗಿ ಸಚ್ಚಿಂತನೆಯನ್ನು ಮಾಡ್ಕೊಂತ ಹೋದರೆ ಮುಖ್ಯ ಯಾವುದನ್ನು ನಾವು ಕೇಳ್ಕೊಂತ ಹೋಗ್ತೇವೆ ಅದು ಅಂತಃಕರಣ ಬೆಟ್ಟಕ್ಕೊಂತ ಹೋಗ್ತದೆ. ನಾವು ಕಲ್ತಿದ್ದೆಲ್ಲ ಜಗತ್ತಿನ ಬಂದ್ಮೇಲೆ ಕಲ್ತಿದ್ದೆಲ್ಲ ಕೇಳಿ ನೋಡಿ ಪಂಚೇಂದ್ರಿಯಗಳ ಮೂಲಕ ಕಲ್ಕೊಂಡು ಮಾಡ್ತೇವೆ. ಆದರೆ ಸ್ವವಿಚಾರ ಅನ್ನೋದಿಲ್ಲ. ಎಲ್ಲಿವರೆಗೆ ಮನುಷ್ಯ ವಿಚಾರ ಮಾಡೋದಿಲ್ಲ ಅಲ್ಲಿವರೆಗೆ ಸತ್ಯದ ಅನುಭವ ಆಗೋದಿಲ್ಲ. ಸ್ವಂತ ವಿಚಾರ ಇರಲಿಲ್ಲ ಅಂದ್ರೆ ಏನು ಏನು ಮಾಡ್ತಾವೆ? ಯಾವ ಗ್ರಂಥ ಆದರೂ ಏನು ಮಾಡ್ತೀವಿ? ಎಲ್ಲ ಧರ್ಮ ಗ್ರಂಥಗಳಾಗಲಿ ಎಲ್ಲ ಶ್ರವಣ ಮನನ ಏನು ಮಾಡ್ತೇವಲ್ಲ, ಸತ್ಸಂಗದ ಶ್ರವಣ ಏನಪ್ಪ ಅಂದ್ರೆ ನೆನಪು ಮಾಡಿಕೊಡ್ತಾವ. ಆದರೆ ಒಳಗೆ ಚಿಂತನೆ ನಡೀಬೇಕಾದ್ರೆ ನಮ್ಮಲ್ಲಿ ಅಂತಃಕರಣ ಸ್ವಚ್ಛಾಗಿ ಬಲವಾದ ನಂಬಿಕೆ, ಇಚ್ಛಾ, ಶ್ರದ್ಧಾ ಇದರ ಮೇಲೆ ಇತ್ತಂದ್ರೆ ಶುರುವಾಗ್ತದೆ. ನಮಗೆ ಶ್ರದ್ಧಾ ಅಥವಾ ಇಚ್ಛಾ ಇರಲಿಲ್ಲ ಅಂದ್ರೆ, ಈ ಕಡೆ ಒಲವು ಇರಲಿಲ್ಲ ಅಂದ್ರೆ ಎಷ್ಟು ಶ್ರವಣ ಮಾಡಿದ್ರು, ಎಷ್ಟು ವೇದ ಉಪನಿಷತ್ತುಗಳನ್ನು ಓದಿದರೂ ಸದೇಕ ಮನನ ನಡೀತಿಲ್ಲ, ಚಿಂತನೆ ನಡೀದಿಲ್ಲ. ಅಂತಃಕರಣದ ಚಿಂತನೆ ನಡೀಲಿಲ್ಲ, ಇದು ವ್ಯರ್ಥ ಆಗಿ ಹೋಗಿರ್ತದೆ. ಹೆಂಗೆ ವ್ಯರ್ಥ ಆಗಬೇಕಂದ್ರೆ ಸಕ್ರಿ ಹೆಂಗೆ ಹಿಡ್ಕೊಂಡು ರುಚಿ ಆಗ್ತದೆ ಅಂದ್ರೆ ಸುಲ್ಲ, ನಾಲ್ಕು ಮೇಲೆ ಇಟ್ಕೊಂಡಾಗ ರುಚಿ ಆಗ್ತದೆ. ಹಂಗೆ ವಿವೇಕ ಜಾಗರಾಗಿ ವಿವೇಕದ ದೃಷ್ಟಿಯಿಂದ ಜಗತ್ತನ್ನು ನೋಡಿದಾಗ, ವೇದ ಉಪನಿಷತ್ತುಗಳ ಸಾರವನ್ನು ನೋಡಿದಾಗ, ಅದನ್ನು ನಮ್ಮ ಅನುಭವಕ್ಕೆ ತುಲನೆ ಮಾಡಿ ನೋಡಿದಾಗ ಸತ್ಯದ ಅನುಭವ ಗೋಚರ. ನಾವು ಏನು ಮಾಡ್ತೇವೆ? ಶ್ರವಣವನ್ನು ಒಲವಿಂದ ಮಾಡುವುದಿಲ್ಲ, ಇಚ್ಛಾದಿಂದ, ಅತ್ಯಂತ ಶ್ರದ್ಧಾಭಾವದಿಂದ ಇಚ್ಛಾದಿಂದ. ಮುಕ್ತಿಗೆ ಇದೊಂದ ಸೋಪಾನ, ಇದೊಂದ ಮಾರ್ಗ, ಮತ್ತೊಂದು ಇಲ್ಲ ಅನ್ನುವಂಥ ಸತ್ಯವನ್ನು ತಿಳಿದು ಜಗತ್ತನ್ನೆಲ್ಲ ದೂರೀಕರಿಸುವುದು, ಇದನ್ನು ದೂರ ಇಡುವುದು. ಇದು ಬಂದು ಸೇರೆ ಬರ್ತದೆ, ಗಾಢ ಅಂದ್ರೆ ಬಂದು ಸೇರ್ತದೆ. ಆದರೆ ಇದನ್ನು ದೂರ ಇಟ್ಟು ನಿಂತು ಇದನ್ನು ಇದ್ರ ಕಡೆ ಒಲವು ಕೊಟ್ಟೆ ಅಂದ್ರೆ ಇದು ಹಸ್ತಾಕ್ಷರ ಆಗ್ತದೆ ಒಳಗೆ. ಯಾಕಂದ್ರೆ ಸಂಸ್ಕಾರ ಹೇಗಿರುತ್ತಲ್ಲ, ಮನಸ್ಸೊಂದು ಅರ್ಧಾಕ್ಷರ ನಿಲ್ಲುವುದಿಲ್ಲ. ಅದೇ ಕ್ಷಣ ಮನಸ್ಸು ನಿಂತರ ಆನಂದನೇ. ನಿಮಿಷಾರ್ಥವಾಗಲಿ ಅಂತ ಅರ್ಥ. ನಿಮಿಷದನ್ನ ಅರ್ಧ ಭಾಗದೊಳಗೆ ಮನಸ್ಸು ನಿಂತೆ ಅಂದ್ರೆ ಆನಂದ. ಆದರೆ ಸಂಸ್ಕಾರ ಬಲದಿಂದ ಏನ ಶರೀರ ಬಲದಿಂದ ಏನ ಈ ಪಂಚೇಂದ್ರಿಯಗಳ ಮೂಲಕ ನಾವೇನು ಕಲ್ಕೊಂತ ಹೊಂಟೇವಲ್ಲ, ಜಗತ್ತಿನ ಬಗ್ಗೆ ಕಲ್ಕೊಂತ ಹೊಂಟೇವೆ. ಹೊರತಾಗಿ ಈ ಎಲ್ಲ ಇಂದ್ರಿಯಗಳನ್ನು ಬಿಟ್ಟು ಒಳಗೊಂದು ಐತಿ ವಿವೇಕ. ಅದನ್ನು ಉಪಯೋಗ ಮಾಡಿ ನಾವು ಹೊಳ್ಳಿ ತಿರುಗಿ ನಮ್ಮೊಳಗೆ ನಾವು ನೋಡಿಲ್ಲ. ಜಗತ್ತಿನೊಳಗೆ ಏನು ತೋರ್ತತಿ, ಏನು ಕಾಣ್ತತಿ, ಏನು ಕೇಳ್ತತಿ, ಇದರ ಬೆನ್ನು ಹತ್ತಿ ಬಿಡ್ತತಿ. ಇದು ಮನಸ್ಸು ಏನು ಕಾಣ್ತತಿ, ಏನು ಕೇಳ್ತತಿ, ಏನು ವಾಸನ ಬೆಳೀತತಿ, ಇದು ಇನ್ನೊಬ್ಬರನ್ನು ನೋಡಿ ಮತ್ತೊಂದು ಅದನ್ನು ಅನುಕರಣೆ ಮಾಡ್ತದೆ. ಮೊದಲಿರಲಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳನ್ನ ಒಬ್ಬರು ನೋಡಿ ಮತ್ತೊಬ್ಬ ಅನುಕರಣೆ ಮಾಡ್ಕೊಂತ ಅದರೊಳಗೆ ಆಸಕ್ತಿ ಬೆಳೆಸ್ಕೊಂಡು ಅದರೊಳಗೆ ಸುಖ ಆಯ್ತು ಅನ್ನೋ ಭಾವವನ್ನು ಗಟ್ಟಿ ಮಾಡ್ಕೊಂತ ಹೋಗ್ತಾನೆ ಮನುಷ್ಯ ಜೀವನ ಪರ್ಯಂತ. ವಿವೇಕ ರಹಿತನಾಗಿ ಇದನ್ನು ಒಬ್ಬ ಮಾಡಿ ಆತ ಮತ್ತೊಬ್ಬ ಮಾಡಿ ಆತ ಮತ್ತೊಬ್ಬ, ಇದಕ್ಕಾಗಿ ಬಡದಾಡಿ ರುಚಿಯಾಗಿ ವ್ಯಥೆ ಪಟ್ಟು ಬಳಲುತ್ತಾನ ಮನುಷ್ಯ. ಒಂದು ಅರ್ಧ ಕ್ಷಣ ಹೊಳ್ಳಿ ನಿಂತು ವಿಚಾರ ಮಾಡಿ ನೋಡೇ ಇಲ್ಲ. ಎದಕ್ಕಾಗಿ ಪಾಯಿಲ್ಲ? ಸುಖಕ್ಕಾಗಿಲ್ಲ. ಇದೆಲ್ಲ ಮನುಷ್ಯ ಜೀವನ ಮಾಡಕತ್ತಿದ್ದು ಇದಕ್ಕೆ ಯಾರ ದುಃಖ ಬೇಕಂತ ಮಾಡಕತ್ತಾರೇನ್ರಿ? ಯಾವುದನ್ನ ಮಾಡ್ರಿ, ಯಾವುದೋ ಕರ್ಮ ಇಲ್ಲಿ ಜಗತ್ತಿನೊಳಗೆ
ವಿದ್ಯಾ ಕಲಿದಿರಲಿ, ಮದುವೆ ಮಾಡ್ಕೊಳೋದಿರಲಿ, ಮಕ್ಕಳಿರಲಿ, ಸಂಸಾರಗಳ ಹೊಲ ಮನೆ ಬಾಳೆಗಳು, ನೌಕರಿ ಚಾಕರಿ ಏನು ಮಾಡ್ತಿ ಜಗತ್ತಿನೊಳಗೆ ಏನು ಕರ್ಮಗಳು ನಡೆದಾವ ನೀನು ಎಲ್ಲ ಸುಖದ ಇಚ್ಛೆಯಿಂದನೇ ನಡೆದಾವ. ಅದ್ರ ಹಿಂದೆ ಬಯಕೆ ಏನೈತಿ? ಸುಖದ ಬಯಕೆನೇ ಐತಿ. ಅದರ ಪ್ರಯತ್ನ ಮಾತ್ರ ವಿವೇಕ ರಹಿತನಾಗಿರ್ತದೆ. ವಿವೇಕ ಇಲ್ಲ ಇರೋದು. ವಿವೇಕ ಅನ್ನೋದು ಉಪಯೋಗ ಮಾಡ್ಕೊಂಡೇ ಇರಲ್ಲ. ನಾವು ಯಾಕೆ ಮಾಡಾಕತ್ತೀವಿ ಅನ್ನೋದು ಗೊತ್ತಿಲ್ಲ. ಒಟ್ಟಲ್ಲಿ ಐತಿ ಸುಖ ಅನ್ನೋ ಭಾವ ಉಂಟೈತಿ ಒಳಗೆ. ಜಗತ್ತಿನೊಳಗೆ ಸುಖ ಐತಿ ಅನ್ನೋ ಭಾವ ಒಳಗೆ ಅಂತಃಕರಣದೊಳಗೆ ಗಟ್ಟಿಯಾಗಿದೆ. ಇದನ್ನು ಅಂತಃಕರಣದೊಳಗಿದ್ದಂಥ ಈ ಅಜ್ಞಾನವನ್ನು, ಈ ತಪ್ಪು ತಿಳುವಳಿಕೆಯನ್ನು ತೆಗೆದು ಬಹಳ ಕಠಿಣ ಆಗಿರ್ತದೆ. ಎಷ್ಟು ಗಾಢವಾಗೈತೆ ಅಂದರೆ ಅದು ಕುಂಟು ನೆಪದಿಂದ ಮತ್ತೆ ಜಗತ್ತಿನಾಗ ಹೋಗ್ಬೇಕಂತದ್ದು. ನೋಡ್ರಿ ನೀವು ಯಾವ್ದಾರ ಒಂದು ಕರ್ಮವನ್ನು ಹೇಳಿದ್ರಿ, ಮತ್ತೊಂದು ಹೇಳಿದ್ರಿ, ಅದು ಬೇಗ ಅಂಟ್ಕೊಂಡ್ಬಿಡ್ತದೆ. ಅದಕ್ಕೆ ತುಂಬಿ ತುಳುಕ್ತದೆ ಜನ. ಯಾಕಂದ್ರೆ ಇದಕ್ಕೆ ಸಂಸ್ಕಾರನ ಹಾಕಿಬಿಡ್ತೈತಿ. ಜಗತ್ತಿನೊಳಗೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ವಿಷಯಾದಿಗಳು ಬಡದಾಟದ ಏನಾರ ಹೆಸರಿ ಜನ ತುಂಬಿ ತುಳುಕ್ತದೆ. ಯಾಕಂದ್ರೆ ವಿವೇಕರಹಿತವಾಗಿ ಬದುಕಾಗತ್ತೆ ಮನುಷ್ಯ. ಇದರಿಂದ ಏನಾಗೈತೆ ಅನ್ನುವಂಥ ವಿಚಾರ ಇಲ್ಲ. ಎಲ್ಲಿವರೆಗೆ ನಮ್ಮಲ್ಲಿ ಈ ಒಳಗೆ ವಿಚಾರ ಬರುವುದಿಲ್ಲ, ಯಾವುದು ಸರಿ ಅನ್ನುವುದು ಯಾವುದು ತಪ್ಪು ಅನ್ನುವಂಥ ನಿರ್ಧಾರ ಮಾಡ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿಲ್ಲ. ಈಗೂ ನಿರ್ಧಾರ ಮಾಡ್ತೇವೆ ಇಲ್ಲ ಅಂತಲ್ಲ, ಎದರ ಮೇಲೆ ಸ್ವಂತ ವಿಚಾರದಿಂದ ಅಲ್ಲ ನಿರ್ಧಾರ ಇದೆ. ಅವ್ರು ಹೇಳಿದ್ದು, ಅವ್ರು ಕೇಳಿದ್ದು, ಇವ್ರು ಹೇಳಿದ್ದು, ಅದರ ಮೇಲೆ ನಿರ್ಧಾರ ಹಿಡಿದವು ನಮ್ಮ ಜೀವನದ್ದು. ಅವ್ರು ಹಂಗೆ ಮಾಡ್ಯಾರ, ಅದಕ್ಕೆ ಇವನು ಹಂಗೆ ಮಾಡು. ನೋಡಿ ನಿಮ್ಮ ಜೀವನದ ಪ್ರತಿಯೊಂದು ತೆಗೆದು ನೋಡಿ. ಇನ್ನೊಬ್ಬರದ ಜಗತ್ತಿನ ಏನು ಸುತ್ತಮುತ್ತಲು ವಾತಾವರಣ ಏನಿರುತ್ತಲ್ಲ ಅದರ ತಕ್ಕಂಗೆ ನಿಮ್ಮ ನಿರ್ಧಾರಗಳಿರ್ತಾವೆ. ಸ್ವಂತ ವಿಚಾರ ಇಲ್ಲ. ಯಾಕಂದ್ರೆ ಸಂಸ್ಕಾರ ಏನು ಬಿದ್ದತ್ತಂದ್ರೆ ಸುತ್ತಮುತ್ತಲು ನೋಡೇ ಇದು ಗ್ರಹಿಕೆ ಮಾಡೋದು, ಅದರ ಮೇಲೆ ನಿರ್ಧಾರ ತಗೊಂಡು ರೂಢಿ ಆಗಿರ್ತದೆ. ಇದರಿಂದ ನನಗೇನು ಅನ್ನುವಂಥ ಪ್ರಶ್ನೆ ಒಳಗೆ ಹೋಗ್ತಿಲ್ಲ. ಅದಕ್ಕೆ ಏನು ಮಾಡ್ತಿದ್ದು ಜೀವನ ಪರ್ಯಂತನ ಹೊರಗಡೆನ ಏನು ನಡೆಯುತ್ತಲ್ಲ ಜಗತ್ತಿನೊಳಗೆ ಆಟ, ಅದರೊಳಗೆ ಅದರ ಬಲಿಯೊಳಗೆ ಬಿದ್ದು ಅದರಂಗೆ ಹಾಕೊಂಡು ಹೋಗಿಬಿಡ್ತು. ಅದಕ್ಕೆ ಈ ವಿಚಾರ ಕ್ರಮವನ್ನು ಬದಲಾವಣೆ ಮಾಡ್ಕೋಬೇಕಾಯ್ತು ಅಂದ್ರೆ ವಿವೇಕವನ್ನು ಜಾಗ್ರ ಮಾಡ್ಕೋಬೇಕು. ಅದಕ್ಕೆ ಯಮನಿಯಮಾದಿಗಳು ಎದಕ್ಕೆ ಅದರಪ್ಪ ಅದು ವಿವೇಕ ಜಾಗ್ರ ಮಾಡ್ಕೊಳ್ಳೋದು. ಸಜ್ಜನ ಸಂಗ, ಸಾತ್ವಿಕ ಆಹಾರ, ಸಚ್ಚಿಂತನೆ, ಇದರಿಂದ ಏನಾಗತ್ತೆ? ನೀನು ಅಂತಃಕರಣದೊಳಗೆ ವಿವೇಕ ಜಾಗ್ರತೆ. ಮಂದಮತಿ ಹೋಗಿ ಸೂಕ್ಷ್ಮಮತಿ ಆಗ್ತೀಯ. ಜಗತ್ತನ್ನು ಸೂಕ್ಷ್ಮವಾಗಿ ನೋಡುವಂಥ ದೃಷ್ಟಿಕೋನ ಬೆಳೀತದೆ. ಇದರೊಳಗೆ ಏನೈತಿ ಏನಿಲ್ಲ ಅನ್ನುವಂಥ ಸತ್ಯವನ್ನು ತಿಳ್ಕೊಳ್ಳುವಂಥ ಶಕ್ತಿ ನೀನೊಳಗೆ ಬರ್ತದೆ. ಈಗ ನಾವು ತಿಳಿತೇವೆ, ಯಾವುದರ ತಳಹದಿ ಮೇಲೆ ತಿಳಿತೇವೆ ಅಂದ್ರೆ ಅಜ್ಞಾನದ ತಳಹದಿ ಮೇಲೆ ತಿಳಿತೇವೆ ಜಗತ್ತನ್ನು. ಅದು ಹಳದಿ ಗ್ಲಾಸಿನ ಚಸ್ಮಾ ಹಾಕೊಂಡು ಜಗತ್ತು ಹಳದಿ ಕಾಣ್ತಕ್ಕಂತ ಹೇಳ್ತಾರಲ್ಲ. ನಮ್ಮ ಭೂಮಿಕೆ ಏನೈತಿ ಜಗತ್ತಿನ ಎಲ್ಲ ಸುಳ್ಳುಗಳ ಆಧಾರ ಮೇಲೆನೇ ರೂಪುಗೊಂಡದ್ದು. ಅದಕ್ಕೆ ನಮ್ಮ ನಿರ್ಧಾರಗಳು ಏನಕ್ಕವು ಜಡಕ್ಕೆ ಸಂಬಂಧಪಟ್ಟಿದ್ದ ಅಂತ ಇರ್ತಾವೆ. ಈ ಸೂಕ್ಷ್ಮ ವಿಚಾರ ಚಿಂತನೆಗೆ ಬರಬೇಕಾಗಿತ್ತಂದ್ರೆ ಜನ್ಮಗಳು ಹಿಡಿಬಹುದು, ಒಂದು ದಿನಕ್ಕೆ ಆಗೋದಿಲ್ಲ. ಯಾಕಂದ್ರೆ ಜಡದೊಳಗೆ ನಮ್ಮ ಸಾಕಷ್ಟು ವಿಚಾರಗಳು ನಡೀತಾವೆ. ಜಗತ್ತಿನೊಳಗೆ, ಬಾಳ್ಯದೊಳಗೆ, ಸಂಸಾರದೊಳಗೆ ಬಹಳ ಮೇಧಾವಿಗಳು ನಾವು, ಬಹಳ ಬುದ್ಧಿವಂತರು, ಬಹಳ ವಿಚಾರ ಮಾಡ್ತೇವೆ. ಅದರ ಬಗ್ಗೆ ಎಲ್ಲ ನಿರ್ಧಾರ, ಅದ್ರ ಬಗ್ಗೆನ ಸಮಯ. ಇದನ್ನು ಎಷ್ಟರ ಪ್ರಯತ್ನ ಮಾಡಿದ್ರೆ ಮತ್ತೆ ಇದು ಹಿಂಗ ಅನ್ನುವಂಥ ಸತ್ಯ ನಮಗೆ ಗೊತ್ತಾಗಿಲ್ಲ. ನಮಗೆ ಸತ್ಯ ನೆನಪಾಗುವುದೇ ಇಲ್ಲ ಜೀವನದೊಳಗೆ. ಅದಕ್ಕೆ ಏನು ಮಾಡ್ತೇವೆ? ಏನೇನೋ ವಿಶೇಷ ಪ್ರಯತ್ನಗಳನ್ನು ಮಾಡಿ ಜಗತ್ತಿನೊಳಗೆ ಏನಪ್ಪ
ಸುಖಿ ಆಗಬೇಕಂತ ಪ್ರಯತ್ನ ಮಾಡ್ತೇವೆ. ಭಾಳ ಬುದ್ಧಿವಂತರ ಅನ್ಕೋಬೇಕು, ಭಾಳ ಸುಖಿ ಆಗಬೇಕು. ಜಗತ್ತಿನೊಳಗೆ ನೀ ಎಷ್ಟರ ಮಾಡು, ಏನಾರ ಪಡಿ, ಮತ್ತೆ ದುಃಖ ಅನ್ನೋದು ತಪ್ಪೋದಿಲ್ಲ. ಇದು ಕಟು ಸತ್ಯ. ಸುಖಿ ಆದ್ರೆ ಯಾರಾದ್ರೂ ನೋಡು ಜಗತ್ತಿನೊಳಗೆ. ಜಗತ್ತಿನೊಳಗೆ ಏನಿದ್ರೂ ಸುಖದ ಕೊರತೆ ಎಲ್ಲರಿಗೂ ಐತೆ. ಅದಕ್ಕೆ ಇದನ್ನು ವಿಶೇಷವಾಗಿ ಪ್ರಯತ್ನ ಮಾಡ್ಕೊಂತ ಅಂತಃಕರಣದೊಳಗೆ ಸತ್ಯದ ಕುರಿತು ಚಿಂತನೆ ಮಾಡ್ಕೊಂತ ಹೋಗಿ ಸಂಸ್ಕಾರವನ್ನು ಕಿಡಬಹುದು. ನಾವು ಜಗತ್ತು ಹೆಂಗೈತಿ ಹಂಗೆ ರೂಪುಗೊಳ್ಕೊಂತ ಹೋಗ್ಬಿಡ್ತೇವೆ ಜೀವನ ಪರ್ಯಂತ. ಅದಕ್ಕೆ ಏನಾಗೈತಿ, ಅದು ಸಂಸ್ಕಾರ ಗಟ್ಟಿ ಹಾಕೋತ ಹೋಗಿ ಆ ಮನುಷ್ಯನ ಚಂಚಲ ವೃತ್ತಿ ಮತ್ತಷ್ಟು ಹೆಚ್ಚಿಗೆ ಹಾಕೋತ ಹೋಗ್ತದೆ. ಅದಕ್ಕೆ ಸಾಕು ಅನ್ನೋದು ಬರೋದಿಲ್ಲ, ಸಮಾಧಾನ ಹುಟ್ಟುವುದಿಲ್ಲ, ಚಿಂತೆ ತಪ್ಪುವುದು. ಅದಕ್ಕೆ ಇದು ಸಮಾಧಾನ ಶಾಂತಿ ಅಂತಃಕರಣದಲ್ಲಿ ಹುಟ್ಟಬೇಕಾಗಿತ್ತು ಅಂದ್ರೆ ಈ ಕಲಿತಂಥದ್ದನ್ನೇ ಬಿಟ್ಕೋತ ಹೋಗುದು. ಏನು ಕಲಿತೇವಲ್ಲ ಜೀವನ ಪರ್ಯಂತ ಅದನ್ನು ಕಲಿತು ಮರ್ಕೊಂತ ಹೋಗುದು. ಅದೇ ವಾಹಕತೆ. ಅಹಂಕಾರ ಮಮಕಾರಗಳು ಬಂಧನ ಮಾಡ್ತಾವೆ, ಮಾನ ಅಪಮಾನಗಳು ತಡಿ ಹಿಡಿತಾವೆ. ಜಗತ್ತಿನ ಹಂಗಿನೊಳಗೆ ಮನುಷ್ಯ ಒದ್ದಾಡ್ತಾನೆ. ಜಗತ್ತು ಏನಾಗ್ತೈತೋ, ಏನು ತಿಳಿತೋ, ಏನು ಮಾಡ್ತೋ, ಏನು ಅನ್ಕೊಂತೋ ಅನ್ನುವಂಥ ಚಿಂತನೆ ಒಳಗೆ ಸ್ವಚಿಂತನೆಯನ್ನು ಬಿಟ್ಟು ಬಿಡ್ತಾನೆ. ಈ ಸ್ವಂತ ಚಿಂತನೆ ಮಾಡೋದಕ್ಕೆ ಮನುಷ್ಯ ಮತ್ತೊಂದು ಅನುಸರಣೆ ಮಾಡ್ಕೊಂತ ಕಡೆ ಕೇಳಿಬಿಡ್ತಾನೆ ಹೋಗಿ ಅಂದ್ರೆ ಅತ್ಯಂತ ದುಃಖಿಯಾಗಿ ಸಂಸಾರದಲ್ಲಿ ಬಿದ್ದು ಹೋಗ್ಯಾಡ್ತಾನೆ. ಮನುಷ್ಯ ಜೀವನದ ಕರ್ತವ್ಯ ಇದೆ ಅನ್ನೋದು ಮರೆತು ಬಿಡ್ತಾನೆ. ಏನೋ ಸುಮ್ಮನೆ ಇಲ್ಲಿ ಅದ್ದವರು ಈ ತತ್ವಚಿಂತನೆಗಳನ್ನು ಹೇಳಿ ಹೋಗ್ಯಾರ ಅಂತೇಳಿ ನಾವು ಸ್ವಲ್ಪ ನೆನಪು ಮಾಡ್ಕೊಂತೇವೆ. ಜಗತ್ತಿಗೆ ಇದ್ರ ಪರಿವೇನೇ ಇಲ್ಲ. ಉಣ್ಣುವುದು ಉಡುವುದು ತೊಡೋದು, ಅದರೊಳಗೆ ಮತ್ತೊಂದಿಷ್ಟು ನಾನು ರೂಪಾಯಿಗಳನ್ನ ಹಿಡ್ಕೊಂಡು ಬಡದಾಡ್ಕೊಂತ ಜೀವನ ಕಳೆದು ಜಾತಿ ಕುಲ ಗೋತ್ರ ಮತ್ತು ಅದರೊಳಗೆ ಸಾಕಷ್ಟು ದೇವರು, ನನ್ನ ದೇವರು, ನೀನು ದೇವರು, ಆರು ದೊಡ್ಡದು ಈರು ದೊಡ್ಡದು ಆ ಸಮ ಎಲ್ಲರೊಳಗೂ ಬರೀ ಅಳತಿ ಕೂಡ ಇವ ನೋಡುವಂಥ ದೃಷ್ಟಿನ ದೇವ್ರನ್ನ ಹೆಂಗೆ ನೋಡ್ತಾನಂದ್ರೆ ಮನುಷ್ಯರು ಹೆಂಗದಾಗ ಹಂಗೆ ಅಂತ ತಿಳ್ಕೊಂತಾನ. ಅದ್ರಾಗ ದೇವರು ದೊಡ್ಡ ದೇವರು, ಒಂದು ಸಣ್ಣ ದೇವರು, ಒಂದು ಶಕ್ತಿವಂತ ದೇವರು, ಒಂದು ಸಜ್ಜುಳ ದೇವರು, ಒಂದು ಮತ್ತೊಂದು ದೇವರು. ಹೆಂಗೆ ಕಲ್ಪನೆಗಳದಾವಂದ್ರೆ ಶರೀರ ಹೆಂಗೈತಿ, ಜಗತ್ತು ಹೆಂಗೈತಿ, ಹಂಗೆ ಇವನು ದೇವ್ರುಗಳ ಕಲ್ಪನೆನೂ ಹಂಗೆ ಇವನು. ಅವಕ್ಕೂ ರೂಪ ಕೊಟ್ಟ, ಅವಕ್ಕೂ ಆಕಾರ ಕೊಟ್ಟ. ತನಗೆ ಹೆಂಗೆ ಬಣ್ಣ ಮನಸ್ಸಿನ ಬರ್ತಕ್ಕಂಥ ಬಣ್ಣಗಳದಾವತ್ತೆ. ಮತ್ತು ದೇವ್ರು ಎಷ್ಟು ಚಂದ ಅದ ನೋಡ. ತಾನ ಮಾಡಿದ್ದೆಲ್ಲ ಎಲ್ಲ ಕಲ್ಪನೆಗಳು ತನ್ನ. ಅವನು ಯಾರು ನೋಡಿದ್ರಿ ಅಂದ್ರೆ ನೋಡ್ಯಾರ ಆಕಾರ ಮಾಡಿರ್ತಾರಲ್ಲ, ಅವನು ನೋಡಿದ್ವು ನಾವು ನೋಡೇನಿ. ಆ ಗುಡಿಯಾಗ ನೋಡೇನಿ ಆ ದೇವರು ಚಂದ ಇತ್ತು, ಈ ಗುಡಿಯಾಗ ನೋಡೇನಿ ಈ ದೇವರು ಚಂದ ಇತ್ತು. ಇವನು ಮಾಡಿಟ್ಟಿದ್ದ ದೇವರ ದೇವರು. ನಾವು ನಿಜವಾದ ದೇವರು ಹೌದು ಅಲ್ವ ಅಂತ ಮಾಡುವಂಥ ಪ್ರಶ್ನೆನೇ ಇಲ್ಲ. ದೇವರು ಅನ್ನೋದು ಹೊರಗಿರುವಂಥ ವಸ್ತು ಅಲ್ಲ. ಹೊರಗಿರುವಂಥ ವಸ್ತುಗಳು ಉದ್ದು ಬಿದ್ದು ಉಳ್ಳಾಡ್ತಾವ ಒಂದು ದಿನ, ಅಳು ಹೋಗ್ತಾವ, ಮುಪ್ಪಾಗ್ತಾವು. ಆಗಿಲ್ಲ ನಿಮ್ಮ ದೇವ್ರು ಮುಪ್ಪಾಗಿಲ್ಲ, ಮತ್ತು ಹೊಸ ದೇವರು ಮಾಡೋದಿಲ್ಲ, ನೀನು ಸಾವು ಹೋಗುದಿಲ್ಲ. ನಿಮ್ಮ ದೇವರು ಸಾವಿವು ಮುಪ್ಪಾಗುವು ಬಿದ್ದು ಉಳ್ಳಿ ಹೋಗುವು ದೇವ್ರ ಅಕ್ಕವನು ವಸ್ತುಗಳವು. ನೀನು ಅದರಲ್ಲಿ ದೇವಿ ಭಾವವನ್ನು ತುಂಬಿಕೊಂಡು ಅಷ್ಟ ದೇವರು ಅನ್ನಿಸುತ್ತೆ, ಅಷ್ಟ ಹೊರತಾಗಿ ಅದರೊಳಗೆ ಏನು ಶಕ್ತಿ ಇಲ್ಲ. ನಿನ್ನ ಭಾವದೊಳಗೆ ಶಕ್ತಿ. ಅದಕ್ಕೆ ಎಲ್ಲರಿಗಿಂತ ಶಕ್ತಿವಂತ ಯಾರು? ಯಾರ ಭಾವ ಪರಿಶುದ್ಧ ಆಗಿರ್ತತಿ, ಯಾರ ಅಂತಃಕರಣ ಶಾಂತ ಆಗಿರ್ತತಿ, ಅವನ ಎಲ್ಲಕ್ಕಿಂತ ಶಕ್ತಿವಂತ. ಅಂಥ ಪರಿಶುದ್ಧವಾದ ಅಂತಃಕರಣದಿಂದ ಆಗಬೇಕಾಗಿತ್ತಂದ್ರೆ ನಂಬು ಜ್ಞಾನ, ವಿವೇಕವನ್ನು ನಂಬು. ಸುಮ್ಮನೆ ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಅವ್ರು ಕೇಳಿದ್ದು, ಇವ್ರು ಕೇಳಿದ್ದು, ಇದನ್ನ ನಂಬ್ಕೊಂಡು ಹೊಂಟ್ಯಾರ ಜೀವನ ಪರ್ಯಂತ. ನಿನ್ನ ಸ್ವಂತ ವಿಚಾರ ಅನ್ನೋದು ಇಲ್ಲನು.
ವಿವೇಕ ಅನ್ನೋದು ಇಲ್ಲ ನಿನಗೆ. ಜಗತ್ತಿನ ಬಗ್ಗೆ ಸಾಕಷ್ಟು ತರ್ಕಗಳನ್ನು ಮಾಡ್ತಿ, ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕ್ತಿ. ನಿನ್ನೊಳಗೆ ಯಾಕೆ ತತ್ವದ ಕುರಿತು ಸದ್ವಸ್ತುವಿನ ಕುರಿತು ಚಿಂತನೆ ನಡೆಸಬಾರದು? ದುಃಖಕ್ಕೆ ಕಡೆಯವ ಹಾಕಬೇಕಾಯ್ತು ಇದೊಂದು ದಾರಿ. ನಿನ್ನೊಳಗೆ ಸತತ ಚಿಂತನೆಯಲ್ಲಿ ಹೋಗುವುದು. ಅದಕ್ಕೆ ಧೈರ್ಯವಾನ ಯಾರು ಜಗತ್ತಿನೊಳಗೆ? ಧೈರ್ಯವಾನ ಜಗತ್ತಿನೊಳಗೆ ಯಾರು? ಯಾವುದು ಹೆಂಗೆ ಬರ್ತೈತೆ ಅದನ್ನೆಲ್ಲವನ್ನು ಸ್ವೀಕಾರ ಮಾಡಿ ಸಮಾಧಾನ ಯಾರು ಉಳಿತಾರ ಅವನ ಧೈರ್ಯವಾನ. ಅದನ್ನು ಸ್ವೀಕಾರ ಮಾಡುವಂಥ ಶಕ್ತಿ ಬೇಕಲ್ಲ. ಏನು ಬಂದರೂ ಅದನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಒಳ್ಳೇದು ಬರಲಿ, ಕೆಟ್ಟದ್ದು ಬರಲಿ. ಒಳ್ಳೆಯದು ಕೆಟ್ಟದ್ದು ಯಾವಾಗ ಅನಿಸ್ತದೆ? ಇದನ್ನು ಅವಲಂಬಿಸಿಕೊಂಡು ಕೂತಾರೆ. ಇದನ್ನು ಅವಲಂಬಿಸಿಕೊಳ್ಳೋದಿಲ್ಲ ಇದ್ದವಂಗ ಜಗತ್ತಿನೊಳಗೆ ಹಿಂಗಾದರೂ ಒಂದು, ಹಂಗಾದರೂ ಒಂದು. ಅನುಕೂಲ ಪ್ರತಿಕೂಲ ಅನ್ನೋದಿಲ್ಲ ಇಲ್ಲ ಅವಾಗ. ಜಗದ ನಿಯಮ ಹಿಂಗ ಐತಿ. ಇದು ಒಂದು ಹೆಂಗೆ ಆಕತಿ, ಒಂದು ಹಿಂಗೆ ಆಕತಿ. ಇದು ಸ್ಪಷ್ಟ ಐತಿ. ಇದು ಒಂದೇ ಥರ ಇರುವಂಥದ್ದಲ್ಲ ಅಲ್ಲ. ಮತ್ತು ನೀವು ಒಂದೇ ಥರ ಇರಲಿ ಅಂತ ಇಚ್ಛೆ ಮಾಡಿದ್ರೆ ಅದಕ್ಕೆ ಅಜ್ಞಾನ ನಿನ್ನೊಳಗೆ ತುಂಬಿದೆ. ಜಗತ್ತೇಳಿ ಮಾಡಿದೆ. ಜಗತ್ತಿರುವ ಹಂಗೈತಿ. ನಿನ್ನೊಳಗೆ ತುಂಬಿದಂಥ ಈ ಅಜ್ಞಾನ ನಿನಗೆ ದುಃಖವನ್ನು ತಂದು ಕೊಡ್ತದೆ. ಈ ಅಜ್ಞಾನ ಹೊರಗೆ ಹೋಯ್ತಂದ್ರೆ ದುಃಖ ಹೋಗಿಬಿಡುತ್ತೆ. ಅದಕ್ಕೆ ಸುಜ್ಞಾನಿಯಾಗಿ ಸಚ್ಚಿಂತನೆಯನ್ನು ಮಾಡ್ಕೋತ ಅಂತಃಕರಣದಲ್ಲಿದ್ದಂಥ ದೋಷವನ್ನು ಕಳ್ಕೋತ ಹೋಗಿ ಅದ ಒಂದು ಉಪಾಯ, ಮತ್ತೊಂದೇನಿಲ್ಲ ಇಲ್ಲ. ಜಗತ್ತಿನೊಳಗೆ ನೀವು ಏನಾರು ಮಾಡಿ ಸುಖಿ ಆಗಬೇಕಂತ ಅನ್ನೋದು ಸಾಧ್ಯನೇ ಇಲ್ಲ. ದೇವರಿಗೆ ಒಂದೆರಡು ಹೂವು ಪತ್ರಿ ಏರಿಸಿ ಏನೇನು ಮಾಡ್ತಾರ ಜಗತ್ತಿನೊಳಗೆ ನೋಡ್ಬೇಕಲ್ಲ. ಅದನ್ನು ಮಾಡಿ ಸುಖಿ ಆಗಬೇಕಂತಾರ. ಮತ್ತೆ ಬಂದು ಕೇಳಿದ್ರೆ ಧನು ಆಯ್ತು, ಆಯಾಸ ಆಯ್ತು, ಬರಲಿಕ್ಕೆ ಆಯ್ತು. ಸುಖಿ ಏನರ ಆದನ ಅಂದ್ರೆ ಇಲ್ಲ. ಆ ಕರ್ಮದಲ್ಲಿ ಒಳಗಿದೊಳಗೆ ದೇಹವನ್ನು ಮರೆತಿರಬಹುದು, ಜಗತ್ತನ್ನು ಮರೆತಿರ್ಬೋದು, ಗಂಡ ಹೆಂಡತಿನ ಮರೆತಿರ್ಬೋದು, ಹೆಂಡತಿ ಗಂಡನ ಮರೆತಿರ್ಬೋದು. ಆವಾಗ ಜಗತ್ತು ಮರೆತು ಆರಾಮ ಅನಿಸಿರ್ಬೋದು. ಹೊರತಾಗಿ ಆ ಕರ್ಮದಲ್ಲಿ ಏಕಾಗ್ರತೆಯಿಂದ ಆನಂದ ಹುಡುಕಿ ಹೊರತಾಗಿ ಮತ್ತೊಂದು ಏನಿಲ್ಲ. ಅಲ್ಲಿ ಮನಸ್ಸು ಅಲ್ಲಿ ಏಕಾಕಾರ ಆಗಿತ್ತು. ಅದಕ್ಕೆ ಆನಂದ. ಘಂಟಾನಾದ ಗಂಟಿ ಬಾರಿಸ್ಕೊಂತ ಕುಂತಿ, ಗಂಟಿನಾದದೊಳಗೆ ಮನಸ್ಸು ಏಕಾಕಾರ ಆಯಿತು. ಜಗತ್ತು ಮರೀತು, ಶರೀರ ಮರೀತು, ಗಂಡು ಹೆಣ್ಣು ಅನ್ನೋದು ಮರೀತು. ಏನು ಮಾಡಬೇಕನ್ನೋ ಬಯಕೆನೂ ಇಲ್ಲ, ಮರೆತು ಬಿಡ್ತಿ ಎಲ್ಲ ಅಂದ್ರೆ ಆನಂದ. ಮತ್ತು ಕೈ ಗಂಟಿ ಬಾರಿಸ್ಕೊಂತ ಮನಸ್ಸು ಎಲ್ಲೆಲ್ಲೇ ಹೊರದಾಡ್ತಿರ್ತಂದ್ರೆ ಆನಂದ ಇಲ್ಲ. ಅದಕ್ಕೆ ಮನಸ್ಸು ಹರಿದಾಡೋದು ಬಿಟ್ಟು ನಿಂತಂದ್ರೆ ಆನಂದ ಐತೆ. ಅದು ಹರಿದಾಡಲ್ಲಂಗೆ ಮಾಡಬೇಕಂದ್ರೆ ಇವೆಲ್ಲ ಅದಾವಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧ ಪಂಚ ವಿಷಯಗಳದಾವಲ್ಲ, ಇದ್ರ ಮೂಲಕನ ನಿಂದ್ರಿಸ್ಬೇಕಂತ ಮತ್ತೆ ಹೊಳ್ಳೆವ. ಆದ್ರೆ ಅದ ಭಾಳತ್ತು ನಿಂದು ವಿಷಯಾದಿಗಳು ಬೇಸರಕ್ಕಾವ. ನೀ ಪೂಜೆ ಪುನಸ್ಕಾರ ಆದ್ರೆ ನೆಪ್ಪತ್ತು ಮಾಡ್ತಿಪ್ಪ. ನೀನು 1 ತಾಸು ಮಾಡಿ, 2 ತಾಸು ಮಾಡಿ, 3ನೇ ತಾಸಿಗೆ ಮತ್ತು ಕಟ್ಟಿಗೆ ಅವರ ಶುರು ಆಗ್ತದೆ. ಮುಗಿಸೋವಲ್ಲ ಪೂಜೆಯನ್ನು. ಅರ್ಥಾತ್ ಏನಪ್ಪ ಅಂದ್ರೆ ಮನಸ್ಸಲ್ಲಿ ನಿಲ್ಲೋದು ಖುಷಿ ಇಲ್ಲ. ಅದರೊಳಗೆ ವಿಷಯಾದಿಗಳ ಸುಖ ಅನಿಸ್ತಾವೆ ಮತ್ತು ಬೇಸರ ಅನಿಸ್ತಾವೆ. ಆದರೆ ಇದರೊಳಗೆ ಸುಖ ಇಲ್ಲ ಅಂತ ತಿಳಿದು ಬಿಡುವಲ್ಲ ಮನುಷ್ಯ. ಜಗತ್ತಿನ ಎಲ್ಲ ಕರ್ಮಗಳು ಅಷ್ಟೇ. ಜಗತ್ತಿನೊಳಗೆ ಏನು ಮಾಡಿದರೂ ಸದ್ಯಕ್ಕೆ ಮೊದಲು ಸುಖ ಅನಿಸ್ತದೆ, ಆಮೇಲೆ ಬೇಸರ ಅನಿಸ್ತದೆ, ಕಡಿಕೆ ದುಃಖ. ಅದಕ್ಕೆ ಈ ಕರ್ಮಗಳನ್ನು ಬೆನ್ನಕ್ಕೆ ಹೋಗಬೇಡ. ಕರ್ಮಗಳು ಏನು ಮಾಡ್ತಾವು? ಮಾಡಬಾರ್ದು ಅಂತಲ್ಲ, ಕರ್ಮದಿಂದನೇ ಮುಕ್ತಿ ಅಂತ ತಿಳ್ಕೊಂಡು ಮಾಡಬಾರ್ದು. ಸತ್ಕರ್ಮಗಳಿಂದ ಮುಕ್ತಿ ಆಗ್ತಿತ್ತು ಅಂದ್ರೆ ಎಲ್ಲರೂ ಮುಕ್ತ ಆಗ್ತಿದ್ರು ಏನು. ಸತ್ಕರ್ಮಗಳು ಫಲಪಾಯ ಅಷ್ಟೇ, ಇರಬಾರ್ದು ಅಂತಲ್ಲ.
ಮನೆ ಕಟ್ಟಬೇಕಾದ್ರೆ ತಳಪಾಯ ಹೆಂಗೆ ಬೇಕು ಹಂಗೆ ಸತ್ಕರ್ಮಗಳು ಸೇವಾ ಸತ್ಕರ್ಮಗಳು ಬೇಕು. ಅದರ ಬುನಾದಿ ಮೇಲೆ ಮುಂದೆ ಮನೆ ಕಟ್ಟಿದ್ರೆ ತಳಪಾಯಕ್ಕೆ ಒಂದು ಕಿಮ್ಮತ್ತು. ಬರೀ ತಳಪಾಯ ಹಾಕಿಬಿಟ್ರೆ ಎದಕ್ಕೆ ಬರ್ತದೆ? ಅದಕ್ಕೆ ಸೇವಾ ಸತ್ಕರ್ಮಗಳು, ಸಜ್ಜನರ ಸಂಘ, ಸದ್ವಿಶ್ವ ಇವೆಲ್ಲ ಬೇಕು ಜೀವನಗಳು. ಇಷ್ಟಕ್ಕೆ ಮುಗಿಲಿಲ್ಲ. ಯಮನಿಯಮಾದಿಗಳ ಆಚರಣೆ ಅಷ್ಟಕ್ಕೆ ಮುಗಿತೇನೆ, ಅಷ್ಟಕ್ಕೆ ಮುಗಿಲಿಲ್ಲ. ಎಲ್ಲಿವರೆಗೆ ಅಂತಃಕರಣ ವಿವೇಕ ಜಾಗ್ರ ಆಗುವುದಿಲ್ಲ ಅಲ್ಲಿವರೆಗೆ ಇವೆಲ್ಲ ಸುಮ್ಮನೆ ಏನಪ್ಪ ಹಂತಿಗೆ ಸುತ್ತು ದನ ಸುತ್ತಿದ್ದಾನೆ ಎದಕ್ಕೆ ಮಾಡಾಕತ್ತೀವಿ ಅನ್ನೋದು ಗೊತ್ತಿಲ್ಲ. ನನಗೇನು ಗೊತ್ತಿರ್ತದೆ, ಇದು ರಾಶಿ ಮಾಡಾಕತ್ತಾರ, ಇದು ಕಾಳ ತೆಗಿಯಾಕ ನಾನು ಗೊತ್ತಿಲ್ಲ. ಅದು ಸದ್ಗುರುವಿಗೆ ಗೊತ್ತಿರ್ತದೆ. ಯಾರ ಮೇಟಿಗೆ ದನ ಕಟ್ಟಿರ್ತಾನಲ್ಲ ಅವ್ನು ಗೊತ್ತಿರ್ತದೆ ಇದನ್ನ ಎದಕ್ಕೆ ಕಟ್ಟೇನಂತೇಳಿ. ಹಾಗೆ ಸದ್ಗುರುನಾಥ ನೀತಿ ಉಪದೇಶಗಳನ್ನು ಹೇಳ್ತಿರ್ತಾನೆ, ಈ ಕರ್ಮಗಳನ್ನು ಮಾಡ, ಇಂಥದ್ದು ಮಾಡ, ಅಂಥದ್ದು ಮಾಡ. ಇವನು ಎದಕ್ಕೆ ಮಹಿಳೆಯನ್ನಂದು ಅವನು ಗೊತ್ತೈತಿ. ನೀನೇನು ತಿಳ್ಕೊಂಡು ಇದ ಶ್ರೇಷ್ಠ ಅಂತ ತಿಳ್ಕೊಂಡು ಇಲ್ಲಿಗೆ ಕುಂತು ಬಿಡ್ತೀನಿ. ನಾಮಸ್ಮರಣೆ ಮಾಡಂತೇಳ ಅದನ್ನ ಶ್ರೇಷ್ಠ, ಅದನ್ನು ಬಿಟ್ಟರೆ ಮತ್ತೊಂದು ಯಾವುದಿಲ್ಲ ಇಲ್ಲ ರೀ. ಮಾಡು, ಮುಂದಿನ ಹಂತಕ್ಕೆ ಹೋಗು. ಮುಂದೇನು ಅನ್ನೋಂಥ ಪ್ರಶ್ನೆ ಹಾಕೋ. ನಮ್ಗೆ ಅದನ್ನು ಸರಿಯಾಗಿ ಮಾಡಕ್ಕೆ ಇಲ್ಲ. ನಾವು ಒಲವಿಂದ ಯಾವುದನ್ನು ಮಾಡಿಲ್ಲ. ನಾವು ಇನ್ನೊಬ್ಬರಿಗೆ ತೋರ್ಕಿಗಾಗಿ ಇದನ್ನು ಮಾಡುವಂಥದ್ದಲ್ಲ. ಈ ತತ್ವ ಚಿಂತನೆಯನ್ನು ನಮಗಾಗಿ ಮಾಡುವಂಥದ್ದು ಕರ್ಮ ಯಾವುದರ ಇದೆ ಇದು ಒಂದ ನೋಡ್ಕೊ. ಮತ್ತೊಂದು ಯಾವುದೇ ಮತ್ತೊಂದು ಎಲ್ಲಾನು ಜಗತ್ತು ಹೆಂಗೆ ಆಟ ಆಡ್ತಕ್ಕಂಥದ್ದು ಹೆಂಗೆ ಆಟ ಆಡ್ಕೊಂತ ಹೊಂಟಾನೆ. ತನಗಾಗಿ ಏನಿಲ್ಲ ಇಲ್ಲಿ ಜಗತ್ತಿನೊಳಗೆ, ಮತ್ತೊಬ್ಬರಿಗಾಗಿ ಇದು ಜೀವನ ಇಡೋದು. ಅದಕ್ಕೆ ತನಗಾಗಿ ಮಾಡುವಂಥ ಕರ್ಮ ಏನಿದೆ ಈ ಸದ್ವಿಚಾರ ಸತ್ಸಂಗ. ಈ ಕರ್ಮದಲ್ಲಿ ಭಾಗಿಯಾಗಿದ್ದಾದ್ರೆ, ಇದನ್ನ ಅಂತಃಕರಣಕ್ಕೆ ನೀವು ತುಂಬಿಕೊಂಡಿದ್ದಾದ್ರೆ ಅಂತಃಕರಣ ಪರಿವರ್ತನ. ಯಾರ ಅಂತಃಕರಣ ಪರಿವರ್ತನೆ ಹಾಕುವಂತ ಬಂದು ಸೂಕ್ಷ್ಮವಾದ ವಿಚಾರಗಳ ಅಂತಃಕರಣದಲ್ಲಿ ಹೊಳೆಯಾಕೆ ಶುರುವಾಗ್ತಾವೆ. ವಿವೇಕ ಜಾಗರಾಗಿ ಜಗತ್ತನ್ನು ನೋಡುವಂಥ ದೃಷ್ಟಿಕೋನ ಬದಲಾವಣೆ ಆಗಿ ಜಗತ್ತಿನಲ್ಲಿ ವಿಷಯಾದಿಗಳಲ್ಲಿ ಹರಿದಾಡ್ತಕ್ಕಂಥ ಮನಸ್ಸು ಚಂಚಲ ವೃತ್ತಿಯನ್ನು ಕಳ್ಕೊಂತ ಬಂತೆ ಅಂದರೆ ಮನುಷ್ಯನ ಜೀವನ ಸಾರ್ಥಕತೆ ಇರ್ತಂತೆ. ಕುಂತಾಗ ನಿಂತಾಗ ಸಮಾಧಾನ ಇರಬೇಕು, ಶಾಂತಿ ಇರಬೇಕು. ಸುಮ್ಮನೆ ಕುಣುವುದಾಗುವುದು ಕೆಲವೊಂದಿಷ್ಟು ಮಂದಿ ಕುಂದ್ರೆ ಮನಸ್ಸು ಕುಣುವುದು ಏನಾರ ಮಾಡಬೇಕಂತದ್ದು. ಏನು ಮಾಡಿದ್ರು ಅದಾಗೋದು ಕಡಿಕೆ. ಎಷ್ಟರ ಅದಕ್ಕೆ ಸಂಸ್ಕಾರ ಕೊಟ್ಟೆವು ನಾವು. ಹೊರಗಿನ ಜಗತ್ತಿನೊಳಗೆ ಓಡಾಡೋ ಸಂಸ್ಕಾರ ಬಹಳ ಕೊಟ್ಟು ಬಿಟ್ಟೆವು. ಅದಕ್ಕೆ ಅದು ಸುಮ್ಮನೆ ಇರಕ್ಕೆ ಸರಿ. ಅದಕ್ಕೆ ಆ ಸಂಸ್ಕಾರವನ್ನು ಬಿಡಿಸ್ಬೇಕಂದ್ರೆ ಹಂಗೆ ಬಿಡುವುದಿಲ್ಲ. ಅದು ಏನು ಈ ವಾಸನ ಬುತ್ತಿಗಟ್ಟಿ ಕಟ್ಕೊಂಡು ಕುಂತಲ್ಲ ಆ ವಾಸನ ಅಷ್ಟು ಅಳಿಬೇಕು. ಅವಾಗ ಅದು ನಿಧಾನವಾಗಿ ತಾನ ಶಾಂತ. ಅದನ್ನು ಸುಮ್ಮನೆ ಹಂಗೆ ಶಾಂತ ಮಾಡ್ತೇನೆ ಅಂತಂದ್ರೆ ಸಾಧ್ಯನೇ ಇಲ್ಲದ ಮಾತು. ವಾಸನ ಅಳಿಲಾದ್ರೆ ಮನಸ್ಸು ಚಂಚಲವೃತ್ತಿಯನ್ನು ಕಳ್ಕೊಳ್ಳೋದೇ ಇಲ್ಲ. ನೋಡ್ಬೇಕಾದ್ರೆ ಈ ವಿಚಾರ ವಿವೇಕ ಜಾಗ ಆಗೋದನ್ನು, ಅಂತಃಕರಣದಲ್ಲಿ ದೋಷಗಳನ್ನು ಹುಡುಕಿ ವೈರಾಗ್ಯ ಭಾವ ಹುಟ್ಟುವುದನ್ನು, ನೀನು ಜಪತಪಾದಿಗಳನ್ನು ಮಾಡಿ ಯಜ್ಞ ಹವನಾದಿಗಳನ್ನು ಮಾಡಿ ಮನಸ್ಸನ್ನು ಶಾಂತ ಮಾಡ್ತೇನೆ ಅಂದರೆ ಸಾಧ್ಯ ಇಲ್ಲ ಮಾತು. ಯಾಕಂದ್ರೆ ಆಗಿನ ಮಟ್ಟಿಗೆ ಶಾಂತ ಅನ್ನಿಸ್ತದೆ. ಮತ್ತು ಮರೀಕ್ಷಣ ಮತ್ತೆ ಹರಿದಾಡ್ತದೆ. ಅದರ 1000 ಪಟ್ಟು ಪುಟದೇ ಇರ್ತದೆ ಮಾತು. ಮತ್ತೆ ವಿಷಯಾದಿಗಳಲ್ಲಿ ಹುಡುಕಾಟ ಹೋಗೇ ಬರ್ತದೆ. ಯಾಕಂದ್ರೆ ವಿವೇಕ ಇಲ್ಲ. ಅದು ಅನ್ಯ ಮಾರ್ಗವನ್ನು ಹುಡ್ಕೊಂತದ್ದು ಮತ್ತೆ. ಅದಕ್ಕೆ ನೀವು ಪೂಜೆ ಪುನಸ್ಕಾರ ಯಜ್ಞ ಹವನಾದಿಗಳನ್ನು ಮಾಡುವ ಹೊತ್ನ್ಯಾಗ ಅರೆಕ್ಷಣ ಮನಸ್ಸು ನಿಂತಂಗೆ ನೆನೆಸಿರ್ತೈತಿ. ಅದು ಅತ್ಯಂತ ಭಕ್ತಿ ಭಾವದ ಶ್ರದ್ಧಾದಿಂದ ಮಾಡಿದಾಗ ಮತ್ತು ಮರುಕ್ಷಣ ಮತ್ತೆ ಹೋಗೇ ಬರ್ತೈತಿ. ಪೂಜೆ ಮುಗೀತಿ, ಯಜ್ಞ ಮುಗೀತಿ, ಜಪ ತಪ ಮುಗೀತಿ ಅಂದ್ರೆ ಮತ್ತೆ ಮನಸ್ಸು ಹೆಂಗಿತ್ತು ಹಂಗ ಆಯ್ತ. ಮತ್ತು ವಿಷಯಗಳಿಗೆ ಹಿಡಿದಾಡುತ್ತೆ. ಎಲ್ಲಿವರೆಗೆ ಇದು ಹಿಂಗೆ ನಡೀತೈತೆ ಅಂದ್ರೆ ಎಲ್ಲಿವರೆಗೆ ತತ್ವದ ಚಿಂತನೆ ನಡೆದು ಸತ್ಯದ ಕುರಿತು ಚಿಂತನೆ ಒಳಗೆ ಶುರು ಆಗೋದಿಲ್ಲ ಅಲ್ಲಿವರೆಗೆ ಹಿಂಗೆ ನಡೀತೈತಿ. ಇವನ್ನೆಲ್ಲ ಮೊದಲೇ ಹೇಳಿದ್ದು ಎದಕ್ಕೆ ಮಾಡಂತ ಹೇಳಿದ್ದು ಎದಕ್ಕಂದ್ರೆ
ಕನಿಷ್ಠ ಪಕ್ಷ ಅವನು ಮಾಡ್ಕೊಂತ ಒಂದು ದಿನ ಇದ್ರ ಮೂಲ ಮರ್ಮ ಏನಂತ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾನ ಮನುಷ್ಯ. ಅಂದ್ರೆ ಜಗತ್ತಿನ ವಿಷಯದ ಬಗ್ಗೆ ಚಿಂತನೆ ಮಾಡ್ಕೊಂತ ಕೂತ್ರೆ ಇದೆ ಒಂದು ಆಗುದಿಲ್ಲ. ಅದನ್ನು ಬಿಡಿಸಬೇಕಾಯ್ತು ಮೊದಲು. ಅದನ್ನ ಬಾಳೆದ್ದು ಬದುಕಿದ್ದು ಸಂಸಾರದ ಚಿಂತೆ ಬಿಡಿಸಬೇಕಾಯ್ತು. ಅದಕ್ಕೆ ಜಪತಪಾದಿಗಳು, ನಾಮಸ್ಮರಣೆ, ಯಜ್ಞ ಯಾಗಾದಿಗಳು, ಪೂಜೆ ಪುನಸ್ಕಾರಗಳು ಇವನ್ನೆಲ್ಲ ಹೊರಗೆ ಮಾಡಿಟ್ಟಿದ್ದು ಅದಕ್ಕೆ. ಎದಕ್ಕಂದ್ರೆ ಈ ಸಂಸಾರದ ಚಿಂತನೆಯಿಂದ ಬಿಡಿಸಿ ಮತ್ತೊಂದು ಕಡೆ ದಾರಿ ಹಿಡ್ತಾರೆ. ಇವೆಲ್ಲ ಮಿಥ್ಯದವು, ಇವೆಲ್ಲ ಸುಳ್ಳದವು ತಿಳಿದ ಮೇಲೆ ಆದ್ರೆ ಅದನ್ನು ಬಹಳ ಹಚ್ಕೊಂಡು ಕುಂತಿಯಲ್ಲ, ಅದನ್ನು ಬಿಡ್ಲಿ ಅಂತ ಈ ದೇವರು ಸಂಸ್ಕಾರ. ಆದ್ರೆ ಅಜ್ಞಾನ ಎಷ್ಟು ಬಹಳ ಬೆರಿಕೈತಿದ ಮನಸ್ಸು. ಒಂದು ಬಿಟ್ಟು ಮತ್ತೊಂದು ಹಿಡಿಸಾಕ್ ಕೊಟ್ಟ ಅದನ್ನು ಬಿಡಿಸೋದು ಬಹಳ ಕಠಿಣ. ಅಪ್ಪವ್ರು ಇದನ್ನು ಭಾವ ಮೇಲೆ ಹೇಳಬೇಕು. ಅದನ್ನು ನಡಿ ಅಂತ ಯಾಕೆ ಹೇಳೋದು? ನನಗವ್ರಿಗೆ ಇದ್ರೆ ಭಾವ ಅದ. ಅವರು ಯಾವಾಗ ನಾನು ಯಾವಾಗ ಹಿಂಗೆ ಹೇಳೋ ಯಾವಾಗ ಅಪ್ಪವರು ನೇರವಾಗಿನೇ ಹೇಳ್ತಮ್ಮ. ಇದ್ರಾಗ ಸುತ್ತಿ ಬಳಸಿ ಆಯ್ತಂದ್ರೆ ಮನುಷ್ಯ ಮತ್ತೊಂದು ಹಿಡ್ಕೊಂಡ್ಬಿಡ್ತಾನೆ. ಅದನ್ನು ಬಿಡಿಸೋದು ಭಾವ ಜಗತ್ತು. ಇವತ್ತು ಅದ ಆಗೈತಿ. ದೇವರು ದೀನರು ಎಷ್ಟು ಮಾಡ್ಕೊಂಡು ಕೂತಾನ ಅಂದ್ರೆ ಸಂಧಿಗೊಂದು ದೇವರು, ಮೂಲಿಗೊಂದು ದೇವರು, ಗಿಡಕ್ಕೊಂದು ದೇವರು, ಕಟ್ಟಿಗೊಂದು ದೇವರು. ದೇವರ ಸಂಖ್ಯೆ ಎಣಿಸ್ಕೊಂತ ಹೋದ್ರೆ ಲೆಕ್ಕನ ಮುಗಿದಿಲ್ಲ. ಮತ್ತೆ ಹೆಂಗೆ ಶುರು ಆಗೈತೆ ಅಂದ್ರೆ ದೇವರಿಂದ ಭಯ ಶುರು ಆಗೈತಿ. ಆ ದೇವ್ರ ಕಾಡ್ತೈತೋ, ಈ ದೇವ್ರ ಕಾಡ್ತೈತೆ, ಆಗ ಸರಿಯಾಗಿಲ್ಲ, ಎಳಿ ಸರಿಯಾಗಿಲ್ಲ, ನೈವೇದ್ಯ ಸರಿಯಾಗಲಿಲ್ಲ, ಗಂಟೆ ಬಾರಿಸಲಿಲ್ಲ, ಧೂಪ ಹಾಕಲಿಲ್ಲ, ದೇವ್ರು ಏನು ತಿಳ್ಕೊಂತೆ. ಸಾಮಾನ್ಯವಾಗಿ ಮನುಷ್ಯ ಇನ್ನೊಬ್ರು ಹೇಳಿದ್ದಕ್ಕೆ ಇನ್ನೊಬ್ರು ಹೇಳಿದಂಗೆ ಅದು ಮಾಡಕ್ಕೆ ಹೋಗ್ಬಿಡಿ. ಇವೆಲ್ಲ ಭಯಗಳು ಹುಟ್ಕೊಂತಾವ. ಎದುರು ಹೇಳ್ಯಾರ ಅನ್ನುವಂಥ ತತ್ವದ ಚಿಂತನೆ ಆಗಿಲ್ದ ಬರೀ ಕರ್ಮದ ಕಡೆನ ಒತ್ತು ಕೊಟ್ಟಾಗ ಆ ಕರ್ಮಗಳಲ್ಲಿ ದೋಷ ಆಯಿತು ಅಂತ ತಿಳ್ಕೊಂಡು ಮನುಷ್ಯ ದುಃಖಿ ಆಗ್ತಾನೆ. ಆ ಕರ್ಮದ ಮಹತ್ವ ಎಷ್ಟೈತಿ ಅನ್ನೋದು ಸತ್ಯ ತಿಳಿಲಾರ್ದನ ಮಾಡಕ್ಕೆ ಹೋದಾಗ ಆ ಕರ್ಮಕ್ಕೆ ಮಹತ್ವ ಹೆಚ್ಚಿಗೆ ಕೊಡ್ತಾನ. ಅದರ ಹಿಂದಿನ ಉದ್ದೇಶ ಮರೆತು ಹೋಗ್ಬಿಟ್ಟಿರ್ತೈತಿ ಅಥವಾ ಗೊತ್ತೇ ಇರೋದು. ಅದಕ್ಕೆ ಜಗತ್ತಿನ ಎಲ್ಲ ದೇವಾನ ದೇವತೆಗಳು ಏನು ಆಕಾರಗಳನ್ನು ಕೊಟ್ಟಾರಲ್ಲ, ಮನುಷ್ಯ ಜಡ ಸಂಸಾರದೊಳಗೆ ಬಿದ್ದು ಓಡಾಡ್ತಾನೆ. ಈ ಜಡ ಸಂಸಾರದಿಂದ ಇವನು ಬಿಡಬೇಕಂದ್ರೆ ಮುಳ್ಳಿನಿಂದ ಮುಳ್ಳನ್ನು ತೆಗೆದು, ಮುಳ್ಳಿನಿಂದ ಮುಳ್ಳನ್ನು ತೆಗೆದು ಜಡ ಸಂಸಾರ ಇದ್ದಂಥ ಈ ಮನುಷ್ಯನ ನಿರಾಕಾರ ನಿರ್ಗುಣರಾದಂಥ ಆತ್ಮನ ಕಡೆ ಒಯ್ಯಬೇಕಂದ್ರೆ ಆ ಸದ್ವಸ್ತುನ ಹಿಡ್ಕೊಳ್ಳುವಂಥ ಸಾಮರ್ಥ್ಯ ಅಂತಃಕರಣದೊಳಗಿದ್ದಿಲ್ಲ. ಅದಕ್ಕೆ ಇವನಿಗೆ ಆಕಾರ ರೂಪವನ್ನು ಕೊಟ್ಟರೆ ಆ ಸಂಸಾರ ಬಿಟ್ಟು ಈ ಕಡೆ ಹೊಳೆ ಹೋಗ್ತಾನ ಅಂತ ಏನೋ ಮಾಡಿದ್ರು. ಅದು ಆರಂಭಿಕ ಹಂತದೊಳಗೆ ಮಾಡಿದ್ದು. ಕಟ್ಟ ಕಡೆಗೆ ಮಾಡಿದವರು ಉದ್ಗಾರ ತೆಗಿತಾರೆ, ಮತ್ತೆ ಅದನ್ನು ಮಾಡಬಾರ್ದಾಗಿತ್ತೇನು ಅಂತ. ಯಾಕಂದ್ರೆ ಮಂದಮತಿಯಾದಂಥ ಈ ಜಗತ್ತಿನ ಜನ ಅದಕ್ಕೆ ಮಹತ್ವ ಕೊಟ್ಕೊಂಡು ಕೂತು ಬಿಟ್ಟರು. ಅವ್ರು ಹೇಳಿದ ಉದ್ದೇಶವನ್ನು ಮಾಡಿದ್ರು. ನಿರಾಕಾರ ನಿರ್ಗುಣವಾದಂಥ ಆ ಪರಮಾತ್ಮ ಪರಬ್ರಹ್ಮನನ್ನು ಆಕಾರ ರೂಪಗಳಲ್ಲಿ ನೋಡುವಂಥ ಪ್ರಯತ್ನ ಮಾಡಕತ್ತರ ಮನುಷ್ಯರು. ಹೀಗಿರ್ಬೋದು, ಹಾಗಿರ್ಬೋದು, ಗಣಮಗಳನು, ಹೆಣ್ಮಗಳದವರು, ಎತ್ತರದನು, ದಪ್ಪದನು, ನೋಡಿ ಜಗತ್ತಿನ ತುಂಬ ನೋಡ್ಕೊಂಡು ಹೋಗಿ ಬೇರೆ ಬೇರೆ ಜಾತಿ, ಕುಲ, ಗೋತ್ರ, ಧರ್ಮಗಳಲ್ಲಿ ದೇವರುಗಳ ಸ್ವರೂಪಗಳ ಭಿನ್ನ ಭಿನ್ನ ಆಗಿರ್ತಾವೆ, ಆಕಾರಗಳ ಭಿನ್ನ ಭಿನ್ನ ಆಗಿರ್ತಾವೆ, ರೂಪಗಳ ಭಿನ್ನ ಭಿನ್ನ ಆಗಿರ್ತಾವೆ, ಬಣ್ಣಗಳ ಭಿನ್ನ ಭಿನ್ನ ಆಗಿರ್ತಾವೆ. ನಿಜವಾಗಿ ನೋಡಿದರೆ ಆಕಾರ ಇಲ್ಲ, ರೂಪ ಇಲ್ಲ, ಬಣ್ಣ ಇಲ್ಲ, ನಿರ್ಗುಣ. ನಿರ್ಗುಣನಾದಂಥ ಆ ಸದ್ವಸ್ತುವಿಗೆ ನಾವು ಆಕಾರ ರೂಪಗಳನ್ನು ಕೊಟ್ಟಾಗ ಅದರಲ್ಲಿ ಭೇದ ಭಾವ ಶುರುವಾಗಿರ್ತದೆ. ಆ ದೇವರು ಚಂದ ಐತಿ, ಈ ದೇವರು ಚಂದ ಇಲ್ಲ, ಆ ದೇವರು ಉಗ್ರದ, ಈ ದೇವರು ಶಾಂತದ. ದೇವರಲ್ಲಿ ನಾವು ಶಾಂತ ಉಗ್ರ. ನಮ್ಮ ಮನುಷ್ಯನ ಭಾವ ಅದು. ನೀ ಹೆಂಗೆ ತೋರ್ತಿ ಹಂಗೆ ಕಾಣ, ಹೆಂಗೆ ನೋಡ್ತಿ, ಯಾವ ಭಾವದಿಂದ ನೋಡ್ತಿ ಹಂಗೆ ಅನಿಸ್ತದೆ.
ಅಲ್ಲಿ ಏನಿಲ್ಲ, ಎಲ್ಲ ಇರೋದು ನಿನ್ನ ಭಾವದೊಳಗೆ. ಅದಕ್ಕೆ ಭಾವ ಪರಿಶುದ್ಧ ಮಾಡ್ಕೋಬೇಕು, ಅಂತಃಕರಣ ಪರಿಶುದ್ಧ ಮಾಡ್ಕೋಬೇಕಾಗಿತ್ತಂದ್ರೆ ಹೊರಗಡೆ ಏನಿಲ್ಲ, ಒಳಗಡೆ ಐತಿಲ್ಲ. ಅದರ ಒಳಗೆ ನೀನು ವಿಚಾರ ಮಾಡಲಾರ್ದ ನಿತ್ಯ ನೀನು ಹೊರಗಡೆನ ಪ್ರಯತ್ನ ನಡೆಸಿ ಅದಕ್ಕೆ ಹೊರಗೆ ಹೋಗ್ತಕ್ಕಂಥ ಮನಸ್ಸನ್ನು ಒಳಗೆ ತಿರುಗಿಸಬೇಕಂದ್ರೆ ಸಾಕಷ್ಟು ಸಮಯ ಹಿಡಿತು. ಕುಂತಾಗ ನಿಂತಾಗ ಮನುಷ್ಯ ಹೊರಗಡೆ ಹರಿದಾಡಬೇಕು. ಯಾವಾಗ ಹೊರಗಡೆ ಹರಿದಾಡಬೇಕು ಅಂದ್ರೆ ವಿಷಯಗಳ ಬಗ್ಗೆ ಚಿಂತನೆ, ಸಂಸಾರದ ಬಗ್ಗೆ ಚಿಂತನೆ, ಜಗತ್ತಿನ ಬಗ್ಗೆ ಚಿಂತನೆ, ಇದನ್ನು ಮಾಡಬೇಕು. ಇದನ್ನು ಬಿಟ್ಟು ಒಳಗೆ ನಿನ್ನೊಳಗೆ ನೀನು ತಿರುಗಿ ನೋಡಬಹುದು ಹೋದಾಗ, ಸೂಕ್ಷ್ಮ ಆದಾಗ, ಯಾಕೆ ನನ್ನೊಳಗೆ ವಿಷಯಗಳ ಮೇಲೆ ಮೋಹ ಬಂತು, ಯಾಕೆ ರಾಗ ಉದಯ ಆಯಿತು, ಯಾಕೆ ದ್ವೇಷ ಬಂತು, ಯಾಕೆ ಅಹಂಕಾರ ಬಂತು, ಪ್ರಶ್ನೆ. ನಿನ್ನೊಳಗೆ ಈ ಪ್ರಶ್ನೆಗಳನ್ನು ಹಾಕ್ಕೋತ ಹಿಂದೆ ಸರಿದಾಗ ದೋಷಗಳ ದರ್ಶನ ಹಾಕ್ಕೊಂತ ಹೋಗ್ತಾವೆ. ದೋಷ ಜಗತ್ತಿನೊಳಗಿಲ್ಲ, ಜಗತ್ತಿರುವಂಗೆ ಐತೆ. ದೋಷ ಇರೋದು ನಿನ್ನೊಳಗೆ. ನೀನು ಅನುಕೂಲ ಪ್ರತಿಕೂಲ ನೋಡಕತ್ತಿ, ಜಗತ್ತು ಒಂದು ಹಿತ ಅನಿಸ್ತದೆ, ಒಂದು ಅಹಿತ ಅನಿಸ್ತದೆ. ಅದು ಚಲೋ ಅನಿಸ್ತದೆ, ಒಂದು ಕೆಟ್ಟ ಅನಿಸ್ತದೆ. ಅದಕ್ಕೆ ನಿನ್ನೊಳಗೆ ನೀನು ನೋಡ್ಕೋತ ಹೋಗು. ಜಗತ್ತೇನು ಮಾಡಿ, ಜಗತ್ತಿನ ಆಧಾರ ಸ್ತಂಭನ ನೀನು. ಆದರೆ ನಿನ್ನ ಬಿಟ್ಟು ಜಗತ್ತು ನೋಡಾಕತ್ತೀವಿ. ನಿನ್ನೊಳಗೆ ನೀನು ನೋಡ್ಕೊಂತ ಹೋಗಿ ದೋಷಗಳು ಎದಕ್ಕೆ ಹುಟ್ಟಿದವು ಅಂತ ತಿಳ್ಕೊಂತ ಹೋಗಿ ಅಂದ್ರೆ ಎಲ್ಲ ಅಜ್ಞಾನದಿಂದ ಹುಟ್ಟ್ಯಾವ, ಸತ್ಯದ ಗೊತ್ತಾಗ್ತದೆ. ವಿಚಾರ ಮಾಡ್ತಾ ಮಾಡ್ತಾ ಮನನ ಮಾಡ್ತಾ ಮಾಡ್ತಾ ಒಳಗೆ ಹೋದಾಗ ದೋಷಗಳ ದರ್ಶನ ಹಾಕೋತ ಹೋದು ಅಂದ್ರೆ ಇದರ ಮೇಲಿನ ಮಮಕಾರ, ಇದರಿಂದ ಉಂಟಾದಂಥ ಅಹಂಕಾರ ಅನೇಕ ಹೋಗ್ತದೆ. ಯಾವಾಗ ಈ ಮಮಕಾರ ಅಹಂಕಾರಗಳು ಅಳದು ಹೋಗ್ತಾವೋ ಚಿತ್ತ ಶಾಂತಾಗಿ ಪಡೆಯಬೇಕನ್ನೋದು ಏನು ಇಲ್ಲ ಜಗತ್ತಿನೊಳಗೆ. ಪರಮುಕ್ತಿ ಸುಖ ಪಡಿಬೇಕು ಅನ್ನೋ ಹಂಬಲನೂ ಹೋಯ್ತು, ಅಲ್ಲಿ ಮುಕ್ತಿ ಆಸೆನೊಳಗೆ ಹೋಯ್ತು. ಪಡಿಬೇಕನ್ನೋದು ಏನಿಲ್ಲ, ಶಾಂತ ಚಿತ್ತ. ಪಡಿಬೇಕನ್ನೋದಕ್ಕೆ ಮನಸ್ಸು ಹರಿದಾಡಕತ್ತೈತಿ. ಯಾವಾಗ ಸತ್ಯದ ಅನುಭವ ಆಗಿ ಬರ್ತೈತಿ, ಮನಸ್ಸು ಹರಿದಾಡೋದು ಹೋಗಿ ಆವಾಗ ಕಣ್ಣಿದ್ರೂ ಕಾಣುವುದಿಲ್ಲ, ಕಿವಿ ಇದ್ರೂ ಕೇಳುವುದಿಲ್ಲ. ಜಗತ್ತಿನ ಹಂಗೆ ಇಲ್ಲ. ಮಾಡಬೇಕನ್ನೋದು ಇಲ್ಲ, ಬಿಡಬೇಕನ್ನೋದು ಇಲ್ಲ. ಶಾಂತ ಒಂದು ಅಂಥ ಶಾಂತವಾದ ಪ್ರವೃತ್ತಿ ಅಂತಃಕರಣಗಳು ಬರಬೇಕಾಗಿತ್ತು. ಅಂದರೆ ಸತ್ಯದ ದರ್ಶನ ಆಗಬೇಕು, ಸತ್ಯದ ಅನುಭವ ಆಗಬೇಕು. ಅದಕ್ಕೆ ನೀನೇನು ಮಾಡಬೇಕಾಗೈತಿ? ಜಗತ್ತಿನ ಏನು ನೋಡಕತ್ತಿಯಲ್ಲ ದೇಹ ಭಾವದಿಂದ, ಈ ದೇಹ ಭಾವವನ್ನು ಬಿಟ್ಟು ಆತ್ಮನ ನಾನನ್ನು ಭಾವದಿಂದ ನೋಡಕ್ಕೆ ಶುರು ಮಾಡು. ನಾನು ಸಾಕ್ಷಿ ಇದೆಲ್ಲ ತೋರ್ತಕ್ಕಂಥದ್ದೆಲ್ಲ ನನ್ನ ಆಧಾರ ಮೇಲೆ. ಮನುಷ್ಯಗೂ ಸಾಕ್ಷಿ ನಾನು. ಮನಸ್ಸು ಏನು ಮಾಡಾಕತ್ತೈತಿ ನೋಡೋದು ಸಾಕ್ಷಿ ಸ್ವರೂಪದಿಂದ. ಬುದ್ಧಿ ಏನು ಲೆಕ್ಕ ಹಾಕಕತ್ತೈತಿ ನೋಡೋದು. ಅದಕ್ಕೆ ವಿವೇಕವನ್ನು ಜಾಗ್ರ ಮಾಡದೆ ಅಂದ್ರೆ ಸದ್ಬುದ್ಧಿ. ಇದು ಅಲ್ಲ, ನಿನ್ನ ಕೆಲಸ ಅಲ್ಲ. ಏನು ವಿಚಾರ ಮಾಡಕತ್ತಿ, ಏನು ಲೆಕ್ಕ ಹಾಕಕತ್ತಿ, ಅದರೊಳಗೆ ಏನೈತಿ? ಜಗತ್ತಿನೊಳಗೆ ಇದನ್ನೆಲ್ಲ ಮಾಡಿದ್ರೆ ಇಷ್ಟೊಂದು ಜನ ಅದರ, ಯಾರಿಗೆ ಸುಖ ಆಗ್ಯಾರ ನೋಡು. ನೀನು ಇಷ್ಟೆಲ್ಲ ದಿನ ಇದನ್ನು ಮಾಡಿ ಎಷ್ಟು ಸುಖಿಯಾಗಿ ನೋಡ್ಕೋ. ಯಾವಾಗ ಈ ಚಿಂತನೆ ಅಂತಃಕರಣದೊಳಗೆ ನಡೆಯಕ್ಕೆ ಶುರು ಆಗ್ತೈತಿ, ಅವಾಗ ಮನಸ್ಸು ಶಾಂತ ಬರ್ತೈತಿ. ಅಲ್ಲಿ ದೋಷ ದರ್ಶನ ಶುರು ಆಗ್ತದೆ. ವಿವೇಕದ ದೃಷ್ಟಿಯಿಂದ ನೋಡಿದಾಗ ಜಗತ್ತು ಕಾಣುವಂಥದ್ದು ಬೇರೆ ರೂಪದ ಕಾಣ ಶುರು ಆಗ್ತದೆ. ಜಗತ್ತು ಯಾವ ದಿಕ್ಕಿನ ಓಡಾಗತ್ತಪ್ಪ, ಇದು ಉತ್ತರ ಲೆಕ್ಕ ಆಯ್ತಲ್ಲ ಅಂತ ಶುರು ಆಗ್ತದೆ. ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಸುಖ ಅನ್ನೋದಿಲ್ಲ ಇಲ್ಲ. ಆದರೂ ಪ್ರಯತ್ನ ಬಿಟ್ಟಿಲ್ಲ ಜಗತ್ತಿನ ಜನರು. ನಾನು ಇದರ ಬದಿ ಒಳಗೆ ಬೀಳಬಾರದು, ನಾನು ಇದರ ಒಳಗೆ ಬಿದ್ದು ಮತ್ತೆ ನೆರಳಾಡಬಾರದು, ಇದರಿಂದ ಪಾರಾಗುವುದಿಗೆ ಹಂಗೆ ಅದು ಚಿಂತನೆ ಶುರುವಾಗ್ತದೆ. ಅವಾಗಿ ಸತ್ಯದ ದರ್ಶನ ಆಗಿ ಅಂತಃಕರಣದೊಳಗೆ ಸದ್ವಸ್ತುನ ನಾನದೇನಪ್ಪ, ಸಾಕ್ಷಿ ಸ್ವರೂಪನ ನಾನದೇನೆ. ಆ ಪರಬ್ರಹ್ಮ ಸ್ವರೂಪ ನನಗೆ ಅನ್ಯವಾಗಿ ಎಲ್ಲಿ ದೂರ ಇಲ್ಲ, ಹೊರಗಡೆ ಇಲ್ಲ. ಅದು
ಏನು ಇದನ್ನೆಲ್ಲವನ್ನು ನೋಡ್ತೈತಲ್ಲ, ಎಲ್ಲದಕ್ಕೂ ಆಧಾರವಾಗೈತಲ್ಲ, ಅದ ಪರಬ್ರಹ್ಮ ಸ್ವರೂಪ, ಅದ ಆತ್ಮ, ಅದ ಪರಮಾತ್ಮ, ಅದ ರೂಪ, ಅದ ಸಾಕ್ಷಿ, ಅದ ದೇವರು. ಅದಕ್ಕೆ ನಾಮರೂಪಗಳಿಲ್ಲ, ಯಾವ ಗುಣಲಕ್ಷಣಗಳೂ ಇಲ್ಲ. ಅಂಥ ಸದ್ವಸ್ತು ನೋಡಿ ನಿಮ್ಮ ಅಂತಃಕರಣದೊಳಗೆ ಹೋಗಿ ಸ್ವಲ್ಪ ವಿಚಾರ ಮಾಡೋದನ್ನು ಬಿಟ್ಟು ಸುಮ್ಮನೆ ಶಾಂತವಾಗಿದ್ದು ನೋಡಿ. ಮನಸ್ಸನ್ನು ನೋಡೋದೈತಿ, ಬುದ್ಧಿನ ನೋಡೋದೈತಿ, ಚಿತ್ತವನ್ನು ನೋಡ್ತೈತಿ, ಜಗತ್ತನ್ನು ನೋಡ್ತೈತಿ, ಎಲ್ಲವನ್ನೂ ನೋಡ್ತಾ ಇದ್ದಂಥ ಸದ್ವಸ್ತು ಹೆಂಗದನಪ್ಪ, ಹೆಂಗದ ಅಂತ ಹೇಳಕ್ಕೆ ಹೆಂಗೆ ಬರ್ತದೆ? ಹೇಳುವಂಥದ್ದು ಯಾವುದು? ಹೇಳೋ ಮತ್ತೆ ಯಾರು? ಎಲ್ಲವನ್ನೂ ನೋಡೋ ಅವನ, ಕಷ್ಟ ಕಡೆಯವನು ಅವನ ಹಿಂದೆ ನಿಂತ್ಕೊಂಡು ನೋಡೋ ಮತ್ತೆ ಯಾರು ಇಲ್ಲ. ಕಡೆದ ಅವನ ಎಲ್ಲವನ್ನೂ ನೋಡ್ತಾನ. ಜಗತ್ತನ್ನು ನೋಡ್ತಾನ, ಈ ಇಂದ್ರಿಯಗಳ ಆಟವನ್ನು ನೋಡ್ತಾನ, ಮನುಷ್ಯನ ಆಟ ನೋಡ್ತಾನ, ಬುದ್ಧಿ ಆಟ ನೋಡ್ತಾನ, ಚಿತ್ತದ ಚಂತದಿಕೆಯನ್ನು ನೋಡ್ತಾನ, ಅಹಂಕಾರ ಮಮಕಾರಗಳನ್ನು ನೋಡ್ತಾನ, ಎಲ್ಲವನ್ನೂ ನೋಡ ಅವನೇ ಪರಮಾತ್ಮ. ಆದರೆ ನಾವು ಪರಮಾತ್ಮ ಅಂದ ಕೂಡಲಿನ ಜಗತ್ತಿನ ಎಲ್ಲೇ ಒಬ್ಬ ಮರಗಳನ್ನ ಅವನು ಇದ್ಕೊಂಡು ನೋಡಾಕತ್ತಾನ, ಅವನು ನೋಡಿದಂಗೆ ನಾವು ಆಟ ಆಡ್ತೇವೆ, ನಾವು ಆಡಿಸ್ದಂಗೆ ಆಡ್ತೇವೆ ಅಂತ ನಾವು ತಿಳ್ಕೊಂಡು ಕುಂತೇವೆ. ಅವ ನಿನ್ನೊಳಗೂ ಅದಾನ ಅನ್ನೋದಂಥ ಸತ್ಯವನ್ನು ತಿಳ್ಕೊ. ಏನು ಶರೀರ ನಾನು ತಿಳ್ಕೊಂಡು ಕುಂತಿಯಲ್ಲ, ಇದ್ರೊಳಗೂ ಅವನ ಅದ, ಇದ್ರ ಹೊರಗೂ ಅದಾನ. ಯಾಕೆ ಈ ಶರೀರ ಬಿಟ್ಟಾಗ ಅವಿಲ್ಲ? ಗಾಢಿದ್ರೊಳಗೆ ಈ ಶರೀರ ಬಿಟ್ಟಿರ್ತೀವಿ, ಅವಾಗೂ ಅದಾನ. ಆದರೆ ಅಜ್ಞಾನವಶಾತ್ ಏನಾಯ್ತು ಅಂದ್ರೆ ನಮ್ಮೆಲ್ಲ ಲೆಕ್ಕಾಚಾರಗಳು ಈ ಶರೀರ ಹಿಡ್ಕೊಂಡು ಅದ, ಅದಕ್ಕೆ ಅದು ಅನುಭವಕ್ಕೆ ಬರುವಲ್ಲ. ಆ ಅನುಭವ ಬರಬೇಕಾಯ್ತಂದ್ರೆ ಈ ಶರೀರ ಭಾವವನ್ನು ಬಿಟ್ಟು ಆತ್ಮಭಾವದಲ್ಲಿ ನೆಲೆ ನಿಂತು ನೋಡು. ಆತ್ಮನಿಗೆ ನಿಷ್ಠರಾಗಿರು ಅಂತ. ನಿಜವಾದ ಆತ್ಮನಲ್ಲಿ ನಿಷ್ಠೆ ನಿಂತಿರು. ಆ ಸದ್ವಸ್ತುನ ಅರುವ ಸಾಕ್ಷಿ ಸ್ವರೂಪನ ಪರಬ್ರಹ್ಮ, ಅರುವ ಎಲ್ಲದಕ್ಕೂ ಸಾಕ್ಷಿ, ಎಲ್ಲದಕ್ಕೂ ಆಧಾರದ ಒಂದ ಅದ ಪರಬ್ರಹ್ಮ, ಅದ ಪರಮಾತ್ಮ. ಅದು ಎಲ್ಲರೊಳಗೂ ಅದಾನ. ಅವ ಜಗತ್ತಿನ ತುಂಬನೂ ಅದಾನ. ಶರೀರ ಎಷ್ಟು ಜಗತ್ತಿನೊಳಗೆ ಎಷ್ಟು ಶರೀರ ಅದಾವ ಎಲ್ಲವನ್ನೂ ನಡೆಸೋ ಅವನ. ನನ್ನೊಳಗೆ ನಿನ್ನೊಳಗೆ ಅನ್ನೋಂಗಿಲ್ಲ, ಸಕಲ ಚರಾಚರಗಳಲ್ಲಿ ಎಲ್ಲ ಜೀವಿಗಳಲ್ಲಿ ನಡೆಸೋ ಅವನ ಒಬ್ಬನ ಅದಾನ. ಅವನ ನಾನದೇ, ನಾನು ಅವನ, ಅವನು ನಾನು. ನನ್ನ ಬಿಟ್ಟು ಹೊರತಾಗಿ ಅವಿಲ್ಲ ಅನ್ನುವಂಥ ಅನುಭವ ಆಗಬೇಕಾಯ್ತಂದ್ರೆ ಈ ಮೊದಲಿದ್ದ ಭಾವ ಅಳಿಬೇಕಾಗ್ತದೆ. ಅದಕ್ಕೆ ಇದು ನಾವು ಜಡಭಾವವನ್ನು ಇಟ್ಕೊಂಡು ಶರೀರ ಭಾವವನ್ನು ಇಟ್ಕೊಂಡು ನೋಡ್ಕೊಂಡು ಹೋದಾಗ ಭಾಳ ಕಠಿಣ ಅನಿಸ್ತದೆ. ಅದಕ್ಕೆ ಸ್ವಲ್ಪ ಬದಲಿ ಮಾಡಿ ಆತ್ಮಭಾವದಿಂದ ನೋಡ್ಕೊಂಡು ಸಾಕ್ಷಿ ಭಾವದಿಂದ, ಸೂರ್ಯನ ಎಲ್ಲದಕ್ಕೂ ಸಾಕ್ಷಿ ಹೆಂಗದಾನ ಹಂಗೆ ಸಾಕ್ಷಿ ಭಾವದಿಂದ ಜಗತ್ತನ್ನು ನೋಡ್ಕೊಂಡು ಮನಸ್ಸು ಮಾಡತಕ್ಕಂಥ ಸೂಕ್ಷ್ಮ ಕರ್ಮಗಳನ್ನು, ಅಂತಃಕರಣದಲ್ಲಿ ನಡೀತಕ್ಕಂಥ ಎಲ್ಲ ಕರ್ಮಗಳನ್ನು, ಬಹಿರಂಗದಲ್ಲಿ ನಡೀತಕ್ಕಂಥ ಎಲ್ಲ ಕರ್ಮಗಳನ್ನು ಸಾಕ್ಷಿ ಭಾವದಿಂದ ನೋಡ್ಕೊಂಡು ಹೋದಾಗ ಆ ಸದ್ವಸ್ತು ಸಾಕ್ಷಿ ಸ್ವರೂಪನ ಅನ್ನುವಂಥ ಸತ್ಯದ ಅನುಭವ ಆಗ್ತದೆ. ಇದು ತಿಳಿದಿಲ್ಲ, ಅನುಭವ ಆಗ್ತದೆ. ತಿಳಿಯುವಂಥದ್ದು ಅಲ್ಲಿದು, ತಿಳಿಯುವಂಥ ವಸ್ತು ಅಲ್ಲ ಇದು. ತಿಳಿಯಬೇಕಂದ್ರೆ ಬುದ್ಧಿಯನ್ನು ಮೀರಿದಂಥದ್ದೇ. ಅದಕ್ಕೆ ಮನುಷ್ಯ ಇದನ್ನು ತಿಳಿಬೇಕಂತ ಹೋದ್ರೆ ತಿಳಿಯೋದಿಲ್ಲ. ಇದು ಅನುಭವಕ್ಕೆ ಬರ್ತದೆ ಅಷ್ಟೇ. ಬೆಲ್ಲ ರುಚಿ ಇತ್ತು ಅನ್ನೋದು ಅನುಭವ ಹೆಂಗೆ ಬಂತು? ತಿಳಿತೇನೆ, ಅದು ತಿಳಿದಿಲ್ಲ, ಅನುಭವಕ್ಕೆ ಬಂತು. ರುಚಿ ಅಂದ್ರೆ ಹೆಂಗೈತೆ ಅನ್ನೋದು ಅನುಭವ ಐತಲ್ಲ ನನಗೆ. ಅದು ಹೆಂಗೈತೆ ಹೇಳಂದ್ರೆ ಹೇಳಕ್ಕೆ ಹೋಗ್ಬೋದು. ಹಂಗೆ ಇದು ಅನುಭವಕ್ಕೆ ಬರಕ್ಕೆ ಬರ್ತೀನಿ. ನಾನು ಇದಕ್ಕೆ ಬೇರೆ ಇದ್ದೇನಲ್ಲಪ್ಪ, ಈ ಶರೀರಕ್ಕೆ ಹೊರತಾಗಿ ನಾನು ಬೇರೆ ಅದೇನಲ್ಲ, ನಾನೊಬ್ಬ ಮೂಡೋ ಅಷ್ಟ ಅಲ್ಲ, ಇದರೊಳಗೆ ನಾ ಸಾಕ್ಷಿ ಅಷ್ಟ ಅಲ್ಲ, ನಾನೇನು ಮಾಡೋವಲ್ಲ ಬಿಡೋವ. ಮತ್ತಾಕೆ ದುಃಖ ಕೊಡೋದು, ಮತ್ತಾಕೆ ವ್ಯಥೆ ಕೊಡೋದು, ಎಲೆ ಕಾಕು ಮನಸ್ಸದೆ. ಈ ಸಂಸಾರದೊಳಗೆ ಏನಿಲ್ಲ, ಇದನ್ನು ಬಿಟ್ಟು ಬಿಡ ನೀನು, ನನ್ನ ದುಡಿ ಬಂದುಬಿಡ, ನೀನು ಆರಾಮ. ನೀನು ಇದನ್ನು ಬಿಟ್ಟು ಬಿಡ, ಸಂಸಾರ ಬಿಟ್ಟು ಬಿಡು, ನನ್ನ ದುಡಿ ಬಂದುಬಿಡ, ನೀನು ಆರಾಮಿರ್ತಿ ಅಂತ ಮನಸ್ಸಿಗೆ ಇಷ್ಟು ತಿಳಿದು ಬಿಡುತ್ತಂದ್ರೆ ಈ ಸಂಸಾರವನ್ನು ಬಿಟ್ಟು ಬಿಡ್ತದೆ. ಅದು ಆತ್ಮನ ದುಡಿ ಸಾಕಾರ ಆಯಿತು. ಅದಕ್ಕಿಲ್ಲಿ ಮನಸ್ಸು ಹೊರದಲ್ಲಿ ಹರಿದಾಡ್ತಕ್ಕಂಥ ಮನಸ್ಸು ಹೊಳ್ಳಿ ತಿರುಗಿ ಆತ್ಮನಲ್ಲಿ ಐಕ್ಯ ಆಗಿಬಿಟ್ರೆ ಅದು ಜೀವನ್ಮುಕ್ತಿ. ಅಂಥ ಜೀವನ್ಮುಕ್ತಿ ಅನುಭವವನ್ನು ನಾವು ನಿಮ್ಮ ಕುಡಿನ ತಿಳ್ಕೊಂಡಿದ್ದೀವಿ.
ಹ್ಮ್